ಆತ್ಮೀಯ ಸ್ನೇಹಿತರೆ, ನೋಡಿ ಇದು ದೊಡ್ಡ ವಾಲ್. ಇದು ಹೊಸದಾಗಿ ಅರಣ್ಯ ಇಲಾಖೆಯವರು ಕ್ಯಾಂಟೀನ್ ಮಾಡಿದ್ದಾರೆ. ಭಾಳ ದೊಡ್ಡದು, ಯಾಕಂದರೆ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂಥೇಳಿ ಇಲ್ಲೊಂದು ದೊಡ್ಡ ಕ್ಯಾಂಟೀನ್ ಕಟ್ಟಿದ್ದಾರೆ. ಈ ಕ್ಯಾಂಟೀನ್ ಮೇಲೆ ನಾನೀಗ ಒಂದು ಟೈಗರ್ ಪೇಂಟಿಂಗು, ಅಬ್ಬೆ ಫಾಲ್ಸಿನ ಚಿತ್ರ ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ಕ್ಯಾಂಟೀನ್ನ. ಹಾಗಾಗಿ ನನಗೆ ಇಲ್ಲಿ ದೊಡ್ಡದೊಂದು ಟೈಗರ್ ಪೇಂಟಿಂಗ್ ನಾನು ಮಾಡ್ತಾಯಿದ್ದೀನಿ ಆಯಿಲ್ ಪೇಂಟಲ್ಲಿ ಈ ವಾಲ್ ಮೇಲೆ. ಯಾಕಂದರೆ ಈ ವಾಲ್ ಮೇಲೆ ಮಾಡೋದು ತುಂಬ ಕಷ್ಟನೇ ಈ ಪೇಂಟಿಂಗು, ಯಾಕಂದರೆ ಒಬ್ಬನೇ ನಾನು ಮಾಡೋದು, ಯಾರು ಅಸ್ಟೆಂಟ್ ಇರೋದಿಲ್ಲ. ಈ ಕೆಮ್ಮಣ್ಣುಗುಂಡಿಗೂ ನಮ್ಮ ಚಿತ್ರದುರ್ಗಕ್ಕೂ ಬರೀ ಒಂದು 150 ಕಿಲೋಮೀಟರ್ ಅಷ್ಟೇ. ನಾವು ಎಲ್ಲೇ ಹೋಗಲು ಬೈಕ್ ತಗೊಂಡಾಗ ಇಲ್ಲಿ ಬರೋದು, ಯಾಕಂದರೆ ಇಲ್ಲಿ ಅಂಥ ಒಳ್ಳೆ ಜಾಗ ಇದ್ದಾವೆ. ದಿನ ನಾವು ಡೈಲಿ ಅಪ್ ಡೌನ್ ಹೋಗ್ತಾ ಇರ್ತೀವಿ ನೋಡೋದಕ್ಕೆ, ಯಾಕಂದರೆ ಒಳ್ಳೆ ಪ್ಲೇಸು ಇದು ಕೆಮ್ಮಣ್ಣುಗುಂಡಿ. ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಅಬ್ಬೆ ಫಾಲ್ಸ್ ನೋಡೋಕ್ಕೋಸ್ಕರ ಇಲ್ಲಿ ಬರ್ತಾರೆ. ಇಲ್ಲಿ ಶನಿವಾರ ಭಾನುವಾರ ಅಂತಲ್ಲ, ಯಾವಾಗಲೂ ಫುಲ್ಲು ಕ್ಲೌಡಾಗಿರುತ್ತೆ. ಭಾಳ ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ. ಅಂಥ ಚೆನ್ನಾಗಿದೆ ಜಾಗ ಕೆಮ್ಮಣ್ಣುಗುಂಡಿ. ನೀವು ಯಾವಾಗನ ಈ ಕಡೆ ಕೆಮ್ಮಣ್ಣುಗುಂಡಿ ಕಡೆ ಬಂದರೆ ಈ ಹುಲಿ ಚಿತ್ರದ ಮುಂದೆ ಫೋಟೋ ತೆಗೆಸ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಯಾಕಂದರೆ ನಾನು ಇಲ್ಲಷ್ಟು ಕಷ್ಟಪಟ್ಟು ಬರ್ತೀನಿ. ಇಲ್ಲಿ ಸಖತ್ತು ಜನ ಬಂದು ಫೋಟೋಸ್ ತಗೊಂಡು ನನ್ನ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ನಂಬರಿಗೆ ನನಗೆ ಮೆಸೇಜ್ ಮಾಡ್ತಾರೆ, ನಾವು ಇವತ್ತು ಕೆಮ್ಮಣ್ಣುಗುಂಡಿ ಬಂದಿದ್ದೀವಿ ಅಂತೇಳಿ. ನಮಗೊಂಥರ ಭಾಳ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಿಮ್ಮಗಳ ಪ್ರೀತಿ ವಿಶ್ವಾಸ ಅದನ್ನು ವ್ಯಕ್ತಪಡಿಸ್ತೀರ, ನಮಗೂ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಕಲಾವಿದರಿಗೆ ಅದೊಂದೆಲ್ಲ ಬೇಕಾಗಿರೋದು. ಇವತ್ತು ಮಾಡಿದ ಕೆಲಸಕ್ಕೆ ದುಡ್ಡು ಕೊಡ್ತಾರೆ, ನಾಳೆ ಇರೋದಿಲ್ಲ. ಯಾಕಂದರೆ ನಾವು ಅಲ್ಲಿ ಬರೆದು ಬಂದಿರ್ತೀವಲ್ಲ, ಅದು ಎಷ್ಟೋ ಒಂದು ಜನ ನೋಡಿ ಭಾಳ ಖುಷಿಪಟ್ಟು ನನಗೆ ಫೋನ್ ಮಾಡಿ ಅವರು ವ್ಯಕ್ತಪಡಿಸ್ತಾರಲ್ಲ, ಅದು ನನಗೆ ಭಾಳ ತುಂಬ ಖುಷಿಯಾಗುತ್ತೆ. ಇಲ್ಲಿ ಇದೇ ಥರ ಅಬ್ಬೆ ಫಾಲ್ಸ್ ಬರಬೇಕು, ಒಂದು ಹುಲಿ ಚಿತ್ರ ನಿಂತ್ಕೊಂಡಿರ್ಬೇಕು ಅಂತ ನನಗೆ ಹೇಳಿದರು. ನಾನು ಅದೇ ಥರನೇ ಅಲ್ಲಿ ಹೋಗಿ ಫೋಟೋಗ್ರಫಿ ಮಾಡ್ಕೊಂಡು ಬಂದು ಇದನ್ನು ನಾನು ಟೈಗರ್ ಪೇಂಟಿಂಗ್ ಮಾಡ್ತಾಯಿದ್ದು. ಅಂದರೆ ಟೈಗರ್ ಪೇಂಟ್ ಫೋಟೋ ತೆಗ್ದಿಲ್ಲ, ನನ್ನ ಹತ್ರ ಒಂದು ಇಮೇಜ್ ಇತ್ತು, ಅದನ್ನು ಸೇರಿಸ್ಕೊಂಬಿಟ್ಟು ಅಬ್ಬೆ ಫಾಲ್ಸ್ ಫೋಟೋಗ್ರಫಿ ಮಾಡ್ಕೊಂಡು ಇದನ್ನು ನಾನು ಪೇಂಟಿಂಗ್ ಮಾಡ್ತಾಯಿರೋದು. ತುಂಬ ಕಷ್ಟ, ಯಾಕಂದರೆ ಇಲ್ಲಿ ಸಖತ್ತು ಮಳೆ ಬರ್ತಿತ್ತು. ಆ ಮಳೆ ಬಿಟ್ಟಂಗೆಲ್ಲ ನಾವು ಮಾಡಿದ್ದು. ಸುಮಾರು ಒಂದು 15 ದಿನ ಇಲ್ಲಿ ವರ್ಕ್ ಹಿಡಿತಿದ್ದು ಮಾಡೋದಕ್ಕೆ. ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಹೊಡೆಯೋದು, ಸಿಕ್ಕಾಪಟ್ಟೆ ಚಳಿ, ಅಷ್ಟು ಚಳಿ ಇಲ್ಲಿ. ಅಂಥ ಚಳಿ ಒಳಗೆ ನಾನು ಇಲ್ಲಿ ಬರೆದಿರೋದು. ತುಂಬ ಶ್ರಮ ಪಟ್ಟಿದ್ದೀನಿ ಈ ಕೆಲಸಕ್ಕೆ. ಒಬ್ಬನೇ ಮಾಡ್ಬೇಕಂದ್ರೆ ಹುಡುಗಾಟ ಅಲ್ಲ. ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ದಯವಿಟ್ಟು ನೋಡಿ. ಯಾಕಂದರೆ ತುಂಬ ಕಷ್ಟಪಟ್ಟಿರ್ತೀವಿ ಇದನ್ನೆಲ್ಲ ಮಾಡೋದಕ್ಕೋಸ್ಕರ. ಕೆಳಗೇನ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ಬಿಡ್ಬೋದು ಸುಲಭ, ಆದರೆ ಇದ್ರ ಮೇಲೆ ಸ್ಟೂಲ್ ಮೇಲೆಲ್ಲ ನಿಂತ್ಕೊಂಡು ಆ ಇಮೇಜನ್ನು ತರಬೇಕಂದ್ರೆ ತುಂಬ ಕಷ್ಟ. ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡೋಷ್ಟೊತ್ತಿಗೆ ಕೈ ಕಾಲೆಲ್ಲ ಏನಕ್ಕೂ ಬಂದಿರೋದಿಲ್ಲ. ಈ ಸಾವೆ ಮೇಲೆ ಕೂತ್ಕೊಂಡು ನಿಂತ್ಕೊಂಡು ಮಾಡೋದು ಭಾರಿ ಕಷ್ಟ. ಯಾಕಂದರೆ ನಾನು ಅರಣ್ಯ ಇಲಾಖೆವೇ ಜಾಸ್ತಿ ನಾನು ಕೆಲಸ ಮಾಡೋದು. ಕರ್ನಾಟಕದಾಗ ಎಲ್ಲ ಭಾಗಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಪೇಂಟಿಂಗು. ಅದೇ ಒಂದು ನನಗೊಂದು ಖುಷಿ. ಎಲ್ಲೇ ಹುಲಿ ಚಿತ್ರ ಬರೆಯೋದಿದ್ರೂ ನನಗೆ ಕರೆ ಮಾಡ್ತಾರೆ ಅರಣ್ಯ ಇಲಾಖೆಯವರು. ಭಾಳ ಗೌರವದಿಂದ ನಡ್ಕೊತಾರೆ, ಅದೊಂದು ಖುಷಿ ನನಗೆ. ಯಾರೇ ವಲಯ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಎಲ್ಲೇ ಆಗಲಿ ನನಗೆ ಕರೆದು ಕೆಲಸ ಕೊಡ್ತಾರೆ. ಯಾಕಂದರೆ ವಲಯ ಅರಣ್ಯ ಅಧಿಕಾರಿಗಳು ಇರೋದ್ರಿಂದನೇ ಇವತ್ತು ನನ್ನ ಜೀವನ ನಡೀತಿರೋದು. ಅರಣ್ಯ ಇಲಾಖೆ ಇಲ್ಲ ಅಂದರೆ ನಮಗೆ ಜೀವನ ಭಾಳ ತುಂಬ ಕಷ್ಟ ಆಗೋದು. ಕಲೆಗೆ ತುಂಬ ಬೆಲೆ ಕೊಡ್ತಾರೆ ಅರಣ್ಯ ಇಲಾಖೆಯವರು, ಅದೇ ನನಗೊಂದು ಗೌರವ. ಅದಕ್ಕೆ ತಕ್ಕಂತೆ ನಾನು ಕೆಲಸ ಮಾಡಿಕೊಡ್ತೀನಿ ಶ್ರಮ ಹಾಕಿ. ಯಾಕಂದರೆ ಯಾವುದೇ ಥರ ಕಳಪೆ ಕಾಮಗಾರಿ ಅಂತ ನಾನು ಮಾಡೋದಿಲ್ಲ. ಅದು ಒಂದು ದಿನ ಕೆಲಸ 6 ದಿನ ಆಗಲಿ ನಾನು ಕೆಲಸ ಮಾಡಿಕೊಟ್ಟು ಹೋಗ್ತೀನಿ, ಏನೂ ಬೇಜಾರಾಗೋದಿಲ್ಲ. ನನ್ನ ಪಾಲಿಸಿ ಏನಂದರೆ, ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಈ ಕೆಲಸ ಅರ್ಧಕ್ಕೆ ಬಿಟ್ಟು ಇನ್ನೊಂದು ಕಡೆ ನಾನು ಹೋಗೋದಿಲ್ಲ. ಇದು ಸಂಪೂರ್ಣ ಆದಮೇಲೆ ನಾನು ಮತ್ತೆ ಬೇರೆ ಕಡೆ ನಾನು ಕೆಲಸ ಒಪ್ಕೊಳ್ಳೋದು. ಅಲ್ಲಿವರೆಗೂ ನಾನು ಯಾವ ಕೆಲಸನೂ ಒಪ್ಕೊಳ್ಳೋದಿಲ್ಲ. ಈ ಪೇಂಟಿಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಹಾಗೂ ನನ್ನ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ.